ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಹೆಚ್ಚಾಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಒಂದು ಬೈ ಮಾಡೋರು ಅಂತ ಹೇಳಿದರೆ ಇದು ಬಾಳೆದಿಂಡು ಆಗಿರ್ಬೋದು ಅಥವಾ ಹೂ ಹಣ್ಣುಗಳು ಗಣಪತಿ ಬೈ ಮಾಡೋರೆಲ್ಲ ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ, ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಮತ್ತು ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಏನೆಲ್ಲ ತಿಂಡಿ ಮಾಡಿದಾರಂತೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮನವಲ್ಲನ್ ಗಣಪತಿ ಪ್ರಿಪ್ರೇಷನ್ಗೆಲ್ಲ ತಗೊಂಡು ಹೋಗ್ತಾ ಇದ್ದೀರಾ? ಹೇಗೆ ನಡೀತಾ ಇದೆ ಗಣಪತಿ ಪ್ರಿಪ್ರೇಷನ್? ಚೆನ್ನಾಗಿ ನಡೀತಾ ಇದೆ. ಎಷ್ಟು ವರ್ಷದಿಂದ ಗಣಪತಿ ಇಡ್ತಾ ಇದ್ದೀರಾ? ಹುಟ್ಟದಾಗಿಂದ ಇಡ್ತಾ ಇದ್ದೀವಿ. 10 ವರ್ಷದಿಂದ ಹಿಂದೆಗೂ ಈಗೂ ಗಣಪತಿ ಇಡೋದಕ್ಕೆ ಏನು ಬದಲಾವಣೆ ಇದೆ ಅಂತ? ತುಂಬ ಡಿಫ್ರೆನ್ಸ್ ಇದೆ. ಕಾಸ್ಟ್ ವೈಸು ಮತ್ತು ಡಿಸೈನ್ ವೈಸು ಮತ್ತು ಕಲ್ಚರ್ ಚೇಂಜ್ ಆಗಿದೆ ಟೋಟಲ್. ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀರಾ ಅಂತ ಗಣಪತಿ? ಪ್ರಿಪ್ರೇಷನ್ ಅದೇ ಗಣಪತಿ ತೊಗೊಂಬರ್ತೀವಿ, ಗಣೇಶ ತೊಗೊಂಬರ್ತೀವಿ ಮತ್ತು ಪೂಜೆ ಸಾಮಾನು ಏನೇನಿದೆ ಎಲ್ಲ ತೊಗೊಂಬರ್ತೀವಿ. ಪೂಜೆ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಶ್ರೀದರ್ಶಿನಿ ಗಣಪತಿ ಇಡೋದಾದ್ರೆ ಖುಷಿನಾ? ಹೇಗಿತ್ತು ನಿನ್ನೆ ಗೌರಿ ಹಬ್ಬ ಸೆಲೆಬ್ರೇಷನ್ ಇರಲಿಲ್ಲ. ಗೌರಿ ಹಬ್ಬ ನಾವು ಮಾಡಲ್ಲ, ಗಣಪತಿ ಮಾಡ್ತೀವಿ. ಓಕೆ, ಏನೆಲ್ಲ ತಿಂಡಿ ಮಾಡಿದ್ದಾರೆ ಅಮ್ಮ ಮನೆಯಲ್ಲಿ? ಸ್ವೀಟ್ಸ್ ಮಾಡಿದ್ದಾರೆ, ಫ್ರೂಟ್ಸ್ ತಗೊಂಡು ಬಂದಿದ್ದಾರೆ, ಗಣೇಶ ತಗೊಂಡು ಬಂದಿದ್ದಾರೆ. ತನೀಶ್ ಖುಷಿನಾ ಗಣೇಶ ಹಬ್ಬ ಬಂದರೆ? ಎಷ್ಟು ದೊಡ್ಡದು ಗಣೇಶ ತಂದಿದ್ದೀರಾ ನಿಮ್ಮ ಮನೇಲಿ? ಮೀಡಿಯಮ್ ಸೈಜ್ ತಂದಿದ್ದೀರಾ? ಎಷ್ಟು ದಿನ ರಜೆ ಸ್ಕೂಲ್ಗೆ? ಒಂದು ದಿನನಾ? ಹ್ಯಾಪಿ ಗಣೇಶ ಚತುರ್ಥಿ. ಥ್ಯಾಂಕ್ ಯು ಸರ್. Thank ನೀವು you. ಮಾಡಿ. ಹ್ಯಾಪಿ ಗಣೇಶ ಚತುರ್ಥಿ ಎಲ್ರಿಗೂ. ಹ್ಯಾಪಿ ಗಣೇಶ ಚತುರ್ಥಿ. ಇವಾಗ ಹೌ ಮೆನಿ ಇಯರ್ಸ್? ತುಂಬ ವರ್ಷ ಆಯಿತು. ನಾನು 20+ ಇಯರ್ಸ್ ಆಗಿದೆ. ಗಣೇಶ ಇಡ್ಬೇಕಾದ್ರೆ ಏನು ಪ್ರೇಯರ್ ಮಾಡ್ತೀರಾ ಅಂತ? ಏನಿಲ್ಲ, ದೀಸ್ ಮೆನಿ ಇಯರ್ಸ್ ವಿ ವರ್ ಪ್ರೇಯಿಂಗ್ ಫಾರ್ ಬೇಬಿ. ದಿಸ್ ಇಯರ್ ವಿ ಆರ್ ಬ್ಲೆಸ್ಡ್ ವಿತ್ ಬೇಬಿ. ಸೊ ಯಾ, ವಾಟ್ ಎವರ್ ವಿ ಆರ್ ಡೂಯಿಂಗ್ ಫಾರ್ ಹಿಮ್ ನಾವು. ಓಕೆ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಬಿಫೋರ್ ಅಂತ? ಪ್ರಿಪ್ರೇಷನ್ ಅನ್ನೋಕ್ಕೆ ನಾರ್ಮಲ್ ಆ್ಯಸ್ ಯೂಶುವಲ್ ಎವ್ರಿ ಇಯರ್ ಏನು ಮಾಡ್ತೀವಿ ಅದೇನೇ ನಾರ್ಮಲ್ ಹಬ್ಬದ ಊಟ. ಅದಕ್ಕೆ ಸೆಲೆಬ್ರೇಷನ್ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಷ್ಟೇ. ಸಿಹಿ ತಿಂಡಿ ಮನೇಲಿ ಹುಗ್ಗಿ ಮಾಡಿದ್ದೀವಿ, ಗೋಧಿ ಹುಗ್ಗಿ ಅಂತ. ಸೊ ದಟ್ ಇಸ್ ಸ್ಪೆಷಲ್ ಇನ್ ಆರ್. ಸೊ ವಿ ಆರ್ ಫ್ರಮ್ ಹುಬ್ಳಿ ಆ್ಯಂಡ್ ಬೆಲ್ಗಾಮ್ ಬೇಸಿಕಲಿ. ಸೊ ಯಾ, ದಟ್ ಇಸ್ ಸ್ಪೆಷಲ್. ಓಕೆ, ಎಷ್ಟು ದೊಡ್ಡ ಗಣಪತಿ ತಗೊಳ್ತಾ ಇದ್ದೀರಾ? So every year it doesn't decrease, right? So we are maintaining the size. Year by year change ಆಗ್ತಾ ಇದೆ. But environmental ಎಲ್ಲ ನೋಡಿಕೊಂಡು ವಿ ಆರ್ ಗೋಯಿಂಗ್ ಥ್ರೂ ಮಣ್ಣಿನ ಗಣಪತಿನ ಇಡಬೇಕು ಅಂತ. ಸೊ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಸೊ ಆ ಥರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ತಮ್ಮ ಹೆಸರು? ವಿರೂಪಾಕ್ಷ. ಓಕೆ ಸರ್, ಗಣಪತಿ ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಏನಾದ್ರು ಮೆಮೊರೀಸ್ ಇದ್ರೆ ಹೇಳಿ ಸರ್. ಅವಾಗೇನು ಮಣ್ಣಿನ ಮಾಡ್ತಿದ್ವಲ್ಲ, ಅವು ಚೆನ್ನಾಗಿತ್ತು. ಆದರೆ ಹಳ್ಳಿ ಒಳಗೆ ಅಷ್ಟೊಂದು ಇರಲಿದ್ದಲ್ಲ. ಈ ಶಹರ ಜೀವನ ಚೇಂಜ್ ಆಗಿಲ್ಲಲ್ಲ, ಅದೇ ಮತ್ತಂದೇನೆ. ಓಕೆ, ಸಿಹಿ ತಿಂಡಿ ಏನೆಲ್ಲ ಮಾಡ್ತಾ ಇದ್ರು ಆಗ ಇರ್ಬೇಕಾದ್ರೆ? ಟೈಮ್ರಿಗೂ ಹೋಳಿಗೆ, ಪಾಯಸ ಮೋಸ್ಟ್ಲಿ ಇವನು ಮಾಡ್ತಾರೆ. ಕಡುಬು ಮೋಸ್ಟ್ಲಿ ಮೋದಕ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಸ್ಪೆಷಲ್ ಆಗಿ. ಈ ಸಲ ಮೊಮ್ಮಗು ಬಂದಿದೆ ಮನೆಗೆ, ಎಷ್ಟು ಖುಷಿ ಇದೆ ಹಬ್ಬದ ಜೊತೆ? ಭಾಳ ಚೆನ್ನಾಗಿರುತ್ತೆ. ಹೌದಾ? ಪ್ರದೀಪ್ ಅಂತ ಸರ್, ತುಂಬಾ ದೊಡ್ಡ ಗಣೇಶ ತಗೊಂಡಿದ್ದೀರಾ? ಸಾಕು, ಒಬ್ಬನೇ ಇರೋದು ಸರ್ ನಿಮ್ಮ ಗಣೇಶ ಅಲ್ಲ, ತುಂಬಾ ಕ್ಯೂಟ್ ಆಗಿದೆ. ಸರ್ ಏನು ಹೇಳ್ತೀರಾ ವೀಕ್ಷಕರಿಗೆ? ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸರ್, ಈ ಪುಟ್ಟ ಗಣೇಶನ ಎಷ್ಟು ವರ್ಷದಿಂದ ಇಡ್ತಾ ಇದ್ದೀರಾ ಅಂತ? ನಾನು ಈ ವರ್ಷದಿಂದಾನೆ. ಈ ವರ್ಷ ಏನು ಪ್ರೇಯರ್ ಮಾಡಿ ಇಡ್ತಾ ಇದ್ದೀರಾ? ನಾನು ಶಿವನ್ ಭಕ್ತ. ಸೊ ನಮ್ಮ ಗುರು ಇವರು. ಹೌದೌದು. ಸರ್ವಭೂತ ಪ್ರೇತ ಪಿಶಾಚಿಗಳಿಗೆ ಇವರೇ ಅಧಿಪತಿ, ಅದಕ್ಕೆ ಗಣಾಧಿಪತಿ ಅಂತಾರೆ. ಎಲ್ಲ ಗಣ್ಯರಿಗೂ ಇವರೇ ಅಧಿಪತಿ. ಸೊ ಗಣಪತಿ ಹೌದು, ತುಂಬ ಫ್ರೆಂಡ್ಸ್ ಜೊತೆ ಇಟ್ಟಿದ್ದೀವಿ ಅಲ್ಲೇ ಮನೆ ಹತ್ರ. ಸೊ ಇದು ಇವಾಗ 10 ವರ್ಷ ಆಗಿದೆ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ಮಾಡ್ತೀವಿ, ಪ್ರತಿ ವರ್ಷ ಸೇವೆ ಮಾಡ್ತೀವಿ. ಆದರೆ ಲಾಸ್ಟ್ ಟೈಮ್ ಬೇರೆ ಡಿಸೈನ್ಸ್ ಮಾಡಿದ್ರಿ, ಈ ಟೈಮ್ ಸ್ವಲ್ಪ ಬೇರೆ ಡಿಸೈನ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಇದೇ ರೇಟ್ ಇತ್ತು, ಈ ಟೈಮ್ ಕೂಡ ಇದೇ ರೇಟ್ ಇದೆ. ಆದರೆ ಲಾಸ್ಟ್ ಟೈಮ್ ಎಲ್ಲ ಖಾಲಿ ಆಗಿತ್ತು, ಈ ಟೈಮ್ ಇನ್ನೂ ಸ್ವಲ್ಪ ಮಿಕ್ಕಿದೆ. ಸೊ ಮೂವಿಂಗ್ ಆಗ್ತಿದೆ, ಚೆನ್ನಾಗಿ ನಡೀತಿದೆ ವ್ಯಾಪಾರ ಕೂಡ. ಹೌದು, ಅದು ನಿಜ. ಅದಕ್ಕೆ ಹೇಳ್ತಿದ್ದೀನಿ, ಲಾಸ್ಟ್ ಟೈಮ್ ಎಲ್ಲ ಖಾಲಿ ಆಗಿತ್ತು, ಈ ಟೈಮ್ ಇನ್ನೂ ಮಿಕ್ಕಿದೆಯಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಎಷ್ಟು ಆರ್ಡರ್ಸ್ ಬಂದಿತ್ತು ಮೇಡಮ್? ಆರ್ಡರ್ಸ್ ಏನಿಲ್ಲ, ಡೈರೆಕ್ಟಾಗಿ ಬಂದು ಅವರು ಯಾವ್ದು ಬೇಕೋ ನೋಡಿ ತೊಗೊಂಡೋಗ್ತಾರೆ. ಯಾವ್ದು ಬೇಕು ಅಂತ? ಹಂಗಾರೆ ನಿಮಗೆ ಬಿಫೋರ್ ಆರ್ಡರ್ಸ್ ಯಾವುದೂ ಬಂದಿಲ್ಲ? ಬಿಫೋರ್ ಆರ್ಡರ್ಸ್ ಅಂದರೆ ನಾವು ಹೋಲ್ಸೇಲ್ ರಿಟೇಲ್ ಎರಡೂ ಕೊಡ್ತೀವಿ, ಹಾಗಾಗಿ ಅಲ್ಲಿ ಮನೆ ಹತ್ರ ಬಂದು ತೊಗೊಂಡೋಗ್ತಾರೆ.
ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Like early morning at 6 o'clock, we'll wake up and do all the normal activities, and we'll bring the Ganesha. It's the same day, not like the day before. So we will do the puja and do the astotram and everything. We will do it, and prasadams will do. Only the same. The single day we will keep it, and the rest, same day we will keep it. Yeah, for everyone, happy Ganesha Chaturthi. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇವತ್ತೇನೋ ಶೂ ಹಾಕೊಂಡು ಮಾಡ್ಬಿಟ್ಟು ಎರ್ಕೆ, ಆಮೇಲೆ ಎಕ್ಕಿನ ಗಿಡ, ನೆಕ್ಸ್ಟು ಹೂವಿನ ಮಾಲ, ಸಾಮಂತಿಗೆ ಹೂವು ಇಕ್ಬೇಕು, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ದೇವ್ರಿಗೆ ದರ್ಶನ ಮಾಡೋಕ್ಕೆ ಎಲೆಯಲ್ಲಿ ಎಂಜಲ್ ತಟ್ಟೆಲಿ ಇಕ್ಬಾರ್ದು, ಬಾಲೆಯಲ್ಲಿ ಇದು ಮಾಡಿ ಇಕ್ಬೇಕು. ನೈವೇದ್ಯ ಮಾಡೋಕ್ಕೆ ಏನು ಮಾಡಬೇಕಾದ್ರೆ ಪೊಂಗಲ್, ಅದರಲ್ಲಿ ಸ್ವಲ್ಪ ಸಕ್ಕರೆ, ಆಮೇಲೆ ಹೂವು ಹಾಕ್ಬೇಕು. ಹೂವು ಹಾಕ್ಬಿಟ್ಟು ದರ್ಶನ ಮಾಡಬೇಕು. ಹಿಂಗೆ ಮಾಡಬೇಕು. ಈ ಬೆಳ್ಳಲ್ಲಿ ಮಾಡಬಾರ್ದು. ಹಿಂಗೆ ಮಾಡಿದ್ರೆ ನೈವೇದ್ಯ ಒಳ್ಳೆಯದು. ಈ ಬೆಳ್ಳಲ್ಲಿ ಒಂದು ಕಿತ್ತ, ಈ ಬೆಳ್ಳಲ್ಲಿ ಕಿತ್ತ, ಹೂವು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಂಗೆ ಹಾಕ್ತಾನೇ ಇರಬೇಕು. ಆವಾಗ ದೇವ್ರ ದರ್ಶನಕ್ಕೆ ಸಿಗುತ್ತೆ. ಓಕೆ, ನಿಮ್ಮ ಮನೇಲಿ ಹೇಗೆ ಮಾಡಿದ್ದೀರಾ ಅಂತ? ನಮ್ಮ ಮನೇಲಿ ಮಾಡಿಲ್ಲಮ್ಮ, ನಾನು ಜಗದಲ್ಲೇ ಸಾಯ್ತಾಯಿದ್ದೀನಿ. ಈ ವರ್ಷ ಮಾಡಿಲ್ಲ. ಹೋದ ವರ್ಷ ನಾನು ಮಾಡಿದ್ದೆ. ಈ ವರ್ಷ ಮಾಡೋಕ್ಕಾಗಿಲ್ಲ, ನನ್ನ ಕೈ ಕಾಸಿಲ್ಲ. ಇದ್ರೂ ಕೂಡ ನನ್ನ ಕಾಸು ತಾಳಿ ಕೂಡ ಅಡಮನೆ ಇಕ್ಕಿದ್ದೆ. ಎಲ್ಲರೂ ನನ್ನ ನೋಯಿಸ್ತಾ ಇದ್ದಾರೆ. ಹೋದರೆ ಹೋಗಲಿ, ಪರವಾಗಿಲ್ಲ, ಎಲ್ಲ ದೇವ್ರ ಮೇಲೆ ಹೋಗುತ್ತೆ. ಅಲ್ಲ, ಅದೇ ನೀವು ಮನಸ್ಸಲ್ಲಿ ಬೇಡ್ಕೊಂಡ್ರೆ ಗಣೇಶ ನಿಮ್ಗೆ ಒಳ್ಳೇದು ಮಾಡ್ತಾನೆ ಬಿಡಿ. ಇವತ್ತು ನೀವು ಕೆಲಸ ಮಾಡ್ತಿದ್ದೀರಲ್ಲ, ಅದೇ ಗಣೇಶ ನಿಮ್ಗೆ ಪೂಜೆ ನಂತೆ ಎಲ್ಲ ಎತ್ಕೊಂಡು ದೇವ್ರ ಮೇಲೆ ಹೋಗಿತ್ತು. ತಾಳಿ ಅಡ ಇಕ್ಕಿದ್ದೀನಿ. ಇವತ್ತು 5,000 ರೂಪಾಯಿಗೆ ಇಕ್ಕಿದೆ. ಇವಾಗ ಸಿಕ್ಕಿರೋದು ನನಗೆ ಇಷ್ಟೇ. ಗಣೇಶ ಕೊಡ್ತಾನೆ ಬಿಡಿ ಅಮ್ಮ, ಬೇಜಾರು ಮಾಡ್ಕೊಬೇಡಿ. ಆದರೆ ನೈವೇದ್ಯ ಮಾಡಬೇಕಾದ್ರೆ ದೇವ್ರಿಗೆ ಅಳ್ಕೊಂಡು ಮಾಡಬಾರ್ದು. ಓಕೆ, ಭಯಭಕ್ತಿಯಿಂದ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಬೇಕು. ಅಯ್ಯಪ್ಪನಿಗೆ ಓಕೆ, ಕುಮುದ. ಥ್ಯಾಂಕ್ ಯು. ಎಲ್ಲ ಉತ್ತರ ಕರ್ನಾಟಕ ಜನ ಜಾಸ್ತಿ. ಬೆಂಗಳೂರು ಜನ ಬಂದುಬಿಟ್ಟು ಬರೀ ಹಬ್ಬ ಮಾತ್ರ ತೊಡಸ್ಕೊತಾರೆ. ಅದರಿಂದ ನಮಗೂ ಒಳ್ಳೆಯ ಲಾಭ ಐತೆ. ಗಣೇಶ ಅಂದರೆ ನಮ್ಮ ಹಿಂದೂ ಧರ್ಮದ ಒಂದು ಹಬ್ಬ, ದೊಡ್ಡ ಹಬ್ಬ. ಎಲ್ಲರೂ ಆ ಅಪ್ಪನ ಪೂಜೆ ಮಾಡಬೇಕು. ಅಯ್ಯಪ್ಪ ಏನು ಕೊಡ್ತಾನೆ ಅದೆಲ್ಲ ನಮ್ಗೆ ಒಳ್ಳೆಯದಾಗುತ್ತೆ. ಮುಂದಿನ ಭವಿಷ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷದಿಂದ ಎಲ್ಲರಿಗಂತ ಬೇಡ್ಕೊ. ನಿಮ್ಮ ಹೆಸರು? ನನ್ನ ಹೆಸರು ಸುನಂದ ಮಾಂತೇಶ್ ಶೆಲುಗಿ ಅಂತ. ಥ್ಯಾಂಕ್ ಯು. ನಮ್ಮದು ಹುಬ್ಳಿ. ನಾವು ಇಲ್ಲಿ ಬಂದಿರೋದು ಹಂಗೆ ಕೆಲಸದ ಮೇಲೆ ಬಂದ್ವಿ, ನಮ್ಮ ಹಸ್ಬೆಂಡು ನಾವು. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮೇಡಮ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್. ಯಾರಿದು ಸೋನು ಶ್ರೀನಿವಾಸ್ ಗೌಡ. ಬಾ ಅಲ್ಲಿ ಒಂದು ಹುಡುಗಿ ಆಂಟಿ ಮಾತಾಡ್ಸೋಣ, ನೋಡ್ತವ್ರೆ. ನಾವು ಸೇಲ್ ಮಾಡ್ತೀವಿ. ನಾವು ಸೇಲ್ ಮಾಡೋರು ಎಲ್ಲ ವರ್ಷದ ಥರ ಈ ವರ್ಷ ಕೂಡ ತುಂಬ ಚೆನ್ನಾಗೆಲ್ಲ ವ್ಯಾಪಾರ ಎಲ್ಲ ಆಯಿತು. ಮತ್ತು ಬರೀ ಬಣ್ಣದ ಗೊಂಬೆಗಳಿಗಿಂತನೂ ಮಣ್ಣಿನ ಗೊಂಬೆಗಳಿಗೆ ತುಂಬ ಚೆನ್ನಾಗೇ ಎಲ್ಲ
ಏನು ಹೇಳಬೇಕು ರೆಸ್ಪಾನ್ಸ್ ಮಾಡಿದ್ದಾರೆ. ಎಷ್ಟು ಪ್ರಿಪೇರ್ ಮಾಡಿದ್ರಿ ಅಂತ ಗಣೇಶನ? ನಾವೊಂದು 1000 ಪೀಸಸ್ ಪ್ರಿಪೇರ್ ಮಾಡಿದ್ವಿ. ಸೊ 1000 ಸೇಲ್ ಆಗಿದೆ ನಮಗೆ. ಲಾಸ್ಟ್ ಟೈಮ್ ಈ ಟೈಮ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಮಾರ್ಕೆಟಿಂಗ್? ಲಾಸ್ಟ್ ಟೈಮ್ ಬಂದುಬಿಟ್ಟು ನಮಗೆ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಇತ್ತು, ಬಟ್ ಈ ಸತಿ ಚೆನ್ನಾಗಾಗಿದೆ. ಈಗ ಗೌರಿಗೆ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲರಿಗೂ ಗೌರಿ ವಿನಾಯಕ ಚೌತಿಯ ಶುಭಾಶಯಗಳು. ಈ ಸಲ ಎಷ್ಟು ಗೌರಿಗೆ ಮತ್ತೆ ಗಣಪತಿ ಪೇಂಟ್ ಮಾಡಿದ್ದೀರಾ? ನಾವು ಸುಮಾರು ಒಂದು 500ರಿಂದ 1000 ಗಣೇಶಗಳು. ವರ್ಷ ಎಷ್ಟು ಗಣೇಶಗಳು ಗೌರಿ ಮಾಡ್ತೀರಾ? ನಾವೊಂದು 1000 ಗಣೇಶ ಸೇಲ್ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ಈ ಸಲ ಚೆನ್ನಾಗಿ ವ್ಯಾಪಾರ ಆಗಿದೆ. ಓಕೆ, ಲಾಸ್ಟ್ ಟೈಮ್ಗಿಂತ ಈ ಸಲ ಚೆನ್ನಾಗಿ ವ್ಯಾಪಾರ ಆಗಿದೆ. ತುಂಬ ಸಂತೋಷ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ವಿನಾಯಕ ಚೌತಿಯ ಶುಭಾಶಯಗಳು. ಹಲೋ ಮ್ಯಾಮ್, ನಿಮ್ಮ ಹೆಸರು? ಜ್ಞಾನೇಶ್ವರಿ. ಜ್ಞಾನೇಶ್ವರಿ ಮ್ಯಾಮ್, ಎಷ್ಟು ವರ್ಷದಿಂದ ಗೌರಿ ಗಣೇಶನ ವ್ಯಾಪಾರ ಮಾಡ್ತಾ ಇದ್ದೀರಾ? ಮ್ಯಾಮ್ ಇಲ್ಲಿ ಹೊರ್ಮಾವಲ್ಲಿ 4 ಇಯರ್ಸಿಂದ ಸೇಲ್ ಮಾಡ್ತಿದ್ದೀವಿ. ಓಕೆ, ನಿಮ್ಮ ಇದೇ ವರ್ಕ ಫುಲ್ಲು ಬೇರೆ ವರ್ಕ್ ಏನಾದರೂ ಇದೆಯಾ ಮ್ಯಾಮ್ ನಿಮ್ಮದು? ಇಲ್ಲ, ನಮ್ಮ ತಂದೆ ತಾಯಿ ಇದು ಮಾಡ್ತಾರೆ, ದಸರಾ ಬೊಂಬೆ, ಮಡಿಕೆ, ಪಾಟು ಎಲ್ಲ ಮಾಡ್ತಾರೆ. ನಾವಿಲ್ಲಿ ಸೀಸ್ನಲಲ್ಲಿ ಇದು ಮಾತ್ರ ಗಣೇಶ ಮಾಡ್ತೀವಿ. ಓಕೆ, ಎಷ್ಟು ಪ್ರಿಪೇರ್ ಆಗಿತ್ತು? ಎಷ್ಟು ಕಾಲ್ ಸೋಲ್ಡ್ ಔಟ್ ಆಗಿದೆ? ಆ್ಯಕ್ಚುಲಿ ಎಲ್ಲ ಸೋಲ್ಡ್ ಔಟ್ ಆಗಿದೆ, 1 ಪೀಸ್ ಮಿಕ್ಕಿದೆ. ನಾವು ಆಲ್ಮೋಸ್ಟ್ 400 ಪೀಸಸ್ ಇಟ್ಟಿದ್ವಿ, ಎಲ್ಲ ಖಾಲಿ ಆಗಿದೆ. ನೀವು ಡಾಕ್ಟರ್ ಅಂತ ಕೇಳ್ಪಟ್ಟೆ. ಹೌದಾ? ಹೌದು ಮ್ಯಾಮ್. ಓಕೆ, ಈಗ ಡಾಕ್ಟರ್ ಅಂದರೆ ಯಾವಾಗಲೂ ಕ್ಲಿನಿಕಲ್ಲಿ ಹಾಸ್ಪಿಟಲ್ಲೇ ಇರ್ತಾರೆ. ನೀವೇನು ಈಗ ಹೊಸದಾಗಿ ಒಂದು ಜಸ್ಟ್ ಇಂಟ್ರೆಸ್ಟೆಡ್ ಅಷ್ಟೇ ಮ್ಯಾಮ್. ಪೇರೆಂಟ್ಸ್ ಸೈಡಿಂದ ಇಂಟ್ರೆಸ್ಟ್ ಇತ್ತು. ಓಕೆ, ಇವತ್ತು ಹಾಲಿಡೇ ಅಂತ ನೀವು ಬಂದಿರೋದಾ? ಇಲ್ಲ, ನಾನು 3-4 ಡೇಸ್ ಮಾತ್ರ ಇದಕ್ಕೆ ಅಂತ ಕೊಡ್ತೀನಿ ಟೈಮು. ಸೊ ಎವ್ರಿ ಇಯರ್ 3-4 ಡೇಸ್ ಇಲ್ಲಿ ಮಾಡ್ತೀನಿ. ಓಕೆ, ಯಾವುದು ಸ್ಪೆಷಲೈಸೇಷನ್ ಡಾಕ್ಟರ್ ಅಂತ? ನಾನು ಆಯುರ್ವೇದ ಮಾಡಿದ್ದೀನಿ. ಆಯುರ್ವೇದ ಮೆಡಿಕಲ್ ಅವರಿಗೆ ಇದು ಇಂಟ್ರೆಸ್ಟಾ? ಹೌದು, ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಲೈಕ್ ಪೇರೆಂಟ್ಸ್ ಸೈಡಿಂದ. ಯಾಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು? ಇಲ್ಲ, ನಾನು ಎವ್ರಿ ಇಯರ್ ನನ್ನ ಪೇರೆಂಟ್ಸ್ ಜೊತೆಲಿ ಇದ್ದು ಸೊ ಇದೊಂದು ಮಾಡ್ತೀನಿ 4 ಡೇಸ್ ಹಂಗೆ. ಯಾವ ಹಾಸ್ಪಿಟಲ್ ಡಾಕ್ಟರ್? ಯಾವ ಆಯುರ್ವೇದಿಕ್ ಡಾಕ್ಟರ್? ಇಲ್ಲ, ಈಗ ನಾನು ಮತ್ತೆ ಹೈಯರ್ ಸ್ಟಡೀಸ್ ಮಾಡ್ತಿದ್ದೀನಿ. ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ? ನೋಡಿದ್ರಲ್ಲ, ಮಾರ್ಕೆಟಲ್ಲಿ ಯಾವ ರೇಟಿಗೆ ಲಾಸ್ಟ್ ಇಯರ್ಗಿಂತ ಈ ಇಯರು ಎಷ್ಟು ಪ್ರೈಸ್ ಜಾಸ್ತಿ ಆಗಿತ್ತು, ಯಾರ್ಯಾರ ಮನೆಯಲ್ಲಿ ಹೇಗೆಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರಂತ ಹೇಳ್ತಾ ಹೋದ್ರು. ನೋಡಿದ್ರಲ್ಲ, ಇಷ್ಟ ಆಗಿತ್ತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್. ಕ್ಯಾಮ್ರಾಮನ್ ಡ್ಯಾನಿಲ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.